ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟೀಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಅಶ್ವಥ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರೋವಂಥ ಹೀರೋಗಳಿಗಿಂತ ಸೂಪರ್ ಹೀರೋಸ್ಗಿಂತ ಅತಿ ಹೆಚ್ಚಾಗಿರೋ ಒಬ್ಬ ಹೀರೋ ಇದ್ದಾನೆ. ನಮ್ಮ ಮನದಲ್ಲಿ, ನಮ್ಮ ಮನೆಗಳಲ್ಲಿ, ನಮ್ಮ ಕರ್ನಾಟಕದ ಮನೆಗಳಲ್ಲಿ ಮಾತಾಗಿರೋ ಒಬ್ಬ ಹೀರೋ ಅಂದರೆ ನಮ್ಮ ಅವರೆಕಾಯಿ. ನಮ್ಮ ಅವರೆಕಾಯಿ ಪುಟ್ಟದಾಗಿದ್ರು ಸಖತ್ ಟೇಸ್ಟು, ಸಖತ್ ನ್ಯೂಟ್ರಿಷಿಯಸ್, ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅವರೆಕಾಯಿ. ಈ ನಮ್ಮ ಸೂಪರ್ ಹೀರೋ ಅವರೆಕಾಯಿಯಿಂದ ಸಾಕಷ್ಟು ವೆರೈಟೀಸ್ ಆಫ್ ಡಿಶಸ್ ಮಾಡ್ಬೋದು ನಾವು. ಅವರೆಕಾಯಿ ಪಾಯಸ, ಅವರೆಕಾಯಿ ಒಬ್ಬಟ್ಟು, ಅವರೆಕಾಯಿ ಮಿಕ್ಸ್ಚರು, ಹಾಗೆ ಸಾಕಷ್ಟು ಎಂಡ್ಲೆಸ್ ಲಿಸ್ಟ್ಗಳಿರುತ್ತೆ. ಬಾಯಲ್ಲಿ ನೀರು ಕೂಡ ಬರ್ತಾಯಿದೆ ಅನಿಸುತ್ತೆ ನಿಮಗೆ. ಹಾಗೆ ಇವತ್ತು ನಮ್ಮ ಚಾನಲ್ನಲ್ಲಿ ತುಂಬ ಸಿಂಪಲ್ ಆಗಿರೋದು ಒಂದು ರೆಸಿಪಿ ತೋರಿಸೋಣ ಅಂತ ಹೇಳಿ ಇವತ್ತು ನಮ್ಮ ಚಾನಲ್ನಲ್ಲಿ ಏನು ತೋರಿಸ್ತಾ ಇದ್ದೀವಿ ಅಂದರೆ, ಸಿಂಪಲ್ಲಾಗಿ ಎಲ್ಲದಕ್ಕೂ ಆಗಬೇಕು. ನಿಮಗೆ ಚಪಾತಿಗೂ ಆಗಬೇಕು, ನಿಮಗೆ ರೊಟ್ಟಿಗೂ ಆಗಬೇಕು, ರೈಸ್ಗೂ ಆಗಬೇಕು, ಅಷ್ಟೇ ಸಿಂಪಲ್ಲಾಗಿ ಹೊಂದ್ಕೊಳ್ಬೇಕು, ಎಲ್ಲದಕ್ಕೂ ಹೊಂದ್ಕೊಳ್ಳೋ ಅಂತಹ ಅವರೆಕಾಳು ಉಸ್ಲಿ ತೋರಿಸ್ತಾ ಇದ್ದೀನಿ. ಓಕೆನಾ? ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ಅವರೆಕಾಳು ರೆಸಿಪಿ. ಮೊದಲಿಗೆ ನಾನಿಲ್ಲಿ ಅವರೆಕಾಳನ್ನ ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ನೀರು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೂಗಿಸ್ಕೊತಾ ಇದ್ದೀನಿ. ಒಂದು 3 ವಿಷಲ್ ಬರೋವರೆಗೂ ಕೂಗಿಸ್ಕೊತಾ ಇದ್ದೀನಿ. ಈಗ 3 ವಿಷಲ್ ಆದ ನಂತರ ನೋಡಿ ಅವರೆಕಾಳು ಎಷ್ಟು ಚೆನ್ನಾಗಿ ಬೆಂದಿರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊತಾ ಇದ್ದೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ಬೆಂದಿದೆ ಕಾಳು. ಈಗ ಒಂದು ಕ್ವಿಕ್ಕಾಗಿ ಒಂದು ಮಸಾಲೆ ಮಾಡ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಕಾಯಿ ತುರಿ, ನಾನಿಲ್ಲಿ ಕಾಯಿ ಚೂರು ಹಾಕೋತಾ ಇದ್ದೀನಿ. ನನಗೆ ಕಾಯಿ ತುರಿಯೋದಕ್ಕೆ ಆಗೋದಿಲ್ಲ ಅಂತೇಳಿ. ಹಾಗೆ 1-2 ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ, ಶುಂಠಿ, ಹಾಗೆ 1 ಈರುಳ್ಳಿ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ತುಂಬ ನೀರು ಮಾಡ್ಕೊಂಡ್ಬಿಡಿ ಇದು ಮಸಾಲಾನ. ಸ್ವಲ್ಪ ಪುದೀನ ಹಾಗೆ ಕೊತ್ತಂಬರಿ ಹಾಕ್ಕೊಂಡು ಡ್ರರ್ ಅಂತ ಗ್ರೈಂಡ್ ಮಾಡ್ಕೊಂಡ್ಬಿಡಿ. ಈಗ ಪೇಸ್ಟ್ ತಯಾರಾಗಿದೆ ಮಸಾಲ. ಈಗ ನಾನು ಒಂದು ಕಡಾಯಿನಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಯಾವ ಎಣ್ಣೆ ಬಳಸ್ತೀರೋ ಅದನ್ನೇ ಉಪಯೋಗಿಸಿ. ಸಣ್ಣಗೆ ಹೆಚ್ಚಿರೋಂತಹ ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನಿಷ್ ಆಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಈಗ ನಾವು ಬೇಯಿಸಿದಂತಹ ನಮ್ಮ ಅವರೆಕಾಳನ್ನ ಹಾಕ್ಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆ ಹಿಡಿಬೇಕದು ಅವರೆಕಾಳು ಆ ರೀತಿ. ಈಗ ನಾವೇನು ಮಸಾಲೆ ಮಾಡ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನೀವು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಚಪಾತಿಗೆ ಬೇಕೋ, ರೈಸಿಗೆ ಬೇಕೋ ಆ ರೀತಿ. ಸ್ವಲ್ಪ ನಾನು ಇಲ್ಲಿ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಒಂದು 5ರಿಂದ 10 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ. ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಬೇಯಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಈಗ ನಮ್ಮ ಕ್ವಿಕ್ಕಾದಂತಹ ಅವರೆಕಾಳು ಉಸ್ಲಿ ರೆಡಿಯಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಈ ಒಂದು ಅವರೆಕಾಳು ಸೀಸನ್ನ ಎಂಜಾಯ್ ಮಾಡಿ. ಈ ಒಂದು ಅದ್ಭುತವಾದ ಹಾಗೆ ತುಂಬ ಸಿಂಪಲ್ ಆದಂತಹ ಅವರೆಕಾಳು ಉಸ್ಲಿ ರೆಸಿಪಿನ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಲಿಲ್ಲ ಈ ವಿಂಟರ್ ಕಾಲದಲ್ಲಿ, ಈ ಅವರೆಕಾಳು ಕಾಲದಲ್ಲಿ ಅಂದರೆ ನೀವು ತುಂಬಾ ಮಿಸ್ ಮಾಡ್ಕೊತಿದ್ದೀರಾ ಅಂತಲೇ ಅರ್ಥ. ಸೊ ಇನ್ಯಾಕೆ ತಡ, ಹೋಗಿ ಅವರೆಕಾಯಿ ತೊಗೊಬಂದು ಅವರೆಕಾಯಿ ಬಿಡಿಸಿ, ಅವರೆಕಾಯಿ ಚಿತ್ತಿಕ್ಸಿ, ಸಾಕಷ್ಟು ವೆರೈಟೀಸ್ ಆಫ್ ಡಿಶಸ್ ಮಾಡ್ಕೊಳ್ಳಿ. ಹಾಗೆ ನನ್ನ ಈ ಅವರೆಕಾಳು ಉಸ್ಲಿನೂ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ನಿಮ್ಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ಹೇಳಿ. ಹಾಗೆ ಎಲ್ಲರ ಮನೆಯಲ್ಲೂ ಒಳ್ಳೆ ಅಡುಗೆ ಆಗಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ನಮಸ್ತೆ.